ಶ್ರೀಕಾಂತ್ ಪೂಜಾರಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅವರ ಪರ ವಕೀಲರು. ಇವತ್ತು ವಿಚಾರಣೆ ನಡೆಸಿದಂತ ಕೋರ್ಟ್ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿದೆ. ಆದರೆ ಈಗ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ಶ್ರೀಕಾಂತ್ ಪೂಜಾರಿ ಜಾಮೀನಿಗೆ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ಕೋರ್ಟ್ಗೆ ಹುಬ್ಬಳ್ಳಿ ಶಹರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಪಿ ಶ್ರೀಕಾಂತ್ ಈವರೆಗೆ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ. ಆರೋಪಿ ಮೇಲೆ 13 ಪ್ರಕರಣ, 3 ಮುನ್ನೆಚ್ಚರಿಕೆ ಪ್ರಕರಣಗಳಿದೆ. ಈಗ ಬೇಲ್ ಕೊಟ್ಟರೆ ಮುಂದೆ ಕೋರ್ಟ್ಗೆ ಗೈರಾಗಬಹುದು. ಈ ಕಾರಣದಿಂದ ಬೇಲ್ ನೀಡಬಾರದು ಎಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 5ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಒಂದು ಜಾಮೀನು ಅರ್ಜಿ ಸಲ್ಲಿಕೆ ಆದ ಬಳಿಕ ನ್ಯಾಯಾಧೀಶರು ತನಿಖಾಧಿಕಾರಿಗೆ ಪ್ರಶ್ನೆನ ಮಾಡ್ತಾರೆ. ತಕರಾರು ಅರ್ಜಿ ಸಲ್ಲಿಕೆ ಮಾಡದಿದ್ರೆ ಅವಕಾಶವನ್ನ ಕೊಡ್ತಾರೆ. ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗುತ್ತೆ. ಈಗ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ಅದು ಅವರು ಈ ಹಿಂದೆ ನ್ಯಾಯಾಲಯಕ್ಕೆ ಅವರು ಹಾಜರಾಗ್ತಾ ಇರಲಿಲ್ಲ. ನೀವು ಒಮ್ಮೆ ಜಾಮೀನು ಕೊಟ್ಟಿದ್ದೆ ಆದರೆ ಮುಂಬರುವಂಥ ದಿನದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗೋದಿಲ್ಲ. ಹಾಗಾಗಿ ಕೊಡಬಾರ್ದು ಅಂತೇಳಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ. ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ನಾಳೆ ತೀರ್ಪು ಕಾಯ್ದಿರಿಸಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರ ಇವತ್ತು ಇಡೀ ರಾಜ್ಯಾದ್ಯಂತ ಕಿಚ್ಚನ್ನು ಹೆಚ್ಚಿಸ್ತಾ ಇದೆ. ಪೊಲೀಸರು ಹೇಳಿರುವಂಥದ್ದು ಕೋರ್ಟ್ಗೆ 13 ಪ್ರಕರಣ ಇದೆ, 3 ಮುನ್ನೆಚ್ಚರಿಕೆಯ ಪ್ರಕರಣಗಳಿದೆ. 13 ಪ್ರಕರಣ ಇದೆ, 3 ಮುನ್ನೆಚ್ಚರಿಕೆಯ ಪ್ರಕರಣಗಳಿದೆ. ಆ ಡಾಕ್ಯುಮೆಂಟ್ ಅನ್ನು ನಾವು ಮತ್ತೊಮ್ಮೆ ಮೆಲ್ಕು ಹಾಕೋದಾದ್ರೆ ಯಾವ ಯಾವ ಪ್ರಕರಣದಲ್ಲಿ ಯಾವ ಯಾವ ಸ್ಟೇಷನಲ್ಲಿ ಇದೆ ಅನ್ನೋದಿಲ್ಲಿ ಗೊತ್ತಾಗುತ್ತೆ. ನೋಡಿ, ಸಹರಾ ಪೊಲೀಸ್ ಠಾಣೆಯಲ್ಲಿ ಆಗ 1990 ಅಂದರೆ 31 ವರ್ಷಗಳ ಹಿಂದೆ ಆಗಿದ್ದಂಥ ಗಲಭೆ ಇತ್ತಲ್ಲ, ಆ ಪ್ರಕರಣದಲ್ಲಿ 1993, 95, 92ರಲ್ಲಿ ಪ್ರಕರಣ ದಾಖಲಾಗುತ್ತೆ ಹುಬ್ಬಳ್ಳಿಯ ಶಹರಾ ಪೊಲೀಸ್ ಠಾಣೆಯಲ್ಲಿ. ನೋಡಿದ ಪ್ರಕರಣದ ಹಂತ ಇನ್ನು LPR ಸಬ್ಮಿಟ್ ಆಗಿದೆ. ಅದು ಬಿಟ್ಟರೆ ಶಹರಾ ಪೊಲೀಸ್ ಠಾಣೆ ಬಿಟ್ಟರೆ ಇನ್ನು ಮಿಕ್ಕ ಎಲ್ಲ ಪ್ರಕರಣಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ 1, 2, 3, 4 ಸುಮಾರು 11 ಪ್ರಕರಣಗಳಿದೆ. ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳಿದೆ. ಆ ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡಿದ್ದಾರೆ. ಇವ್ರು ಹೇಳಿದ್ರಲ್ಲ, ನಾವು 3 ಮುನ್ನೆಚ್ಚರಿಕೆ ಪ್ರಕರಣಗಳಿದೆ ಅಂತೆ. ಅದು ಎಲ್ಲರೂ ಕೂಡ ಶ್ರೀಕಾಂತ್ ಪೂಜಾರಿ ಬಂಧನ ಆಯಿತು, ಬಂಧನಕ್ಕೆ ಕಾರಣಗಳಿದ್ದು ಅಂತೇಳಿ ಸುದ್ದಿಯನ್ನು ಮಾಡ್ತಾರೆ. ಸರ್ಕಾರವು ಕೂಡ ಆತ ಕ್ರಿಮಿನಲ್ ಕೇಸ್ ಇದೆ, ಹಾಗಾಗಿ ಬಂಧನ ಮಾಡಿದ್ದಾರೆ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ರಿಪಬ್ಲಿಕ್ ಕನ್ನಡ ಮಾತ್ರ ಕರಸೇವಕ್ ಅರೆಸ್ಟ್ ಎಕ್ಸ್ಪೋಸ್ ಅನ್ನ ಮಾಡಿದೆ. ಅದರ ಹಿಂದಿರುವಂಥ ಅಸಲಿ ಸತ್ಯವನ್ನ ಹುಡುಕುವಂಥ ಕೆಲಸವನ್ನ ಮಾಡಿದೆ. ನೋಡಿ, ಸುಮಾರು ಪ್ರಕರಣಗಳಲ್ಲಿ ಅವರು ಬಿಡುಗಡೆ ಆಗಿದ್ದಾರೆ. ಇಲ್ಲಿ ಕೋರ್ಟ್ಗೆ ಹೇಳಿರುವಂಥದ್ದು ಆರೋಪಿ ಮೇಲೆ 13 ಪ್ರಕರಣ ಇದೆ ಅಂತೇಳಿ. ಪ್ರಕರಣದ ಹಂತದ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಆ ಪ್ರಕರಣದ ಹಂತಗಳನ್ನು ಅವರೇ ಕೊಟ್ಟಿರೋದು, ಅದನ್ನು ನಾವು ಎಕ್ಸ್ಪೋಸ್ ಮಾಡಿದ್ದೀವಿ. ಪೊಲೀಸರೇ ಕೊಟ್ಟಿರುವಂತಹ ದಾಖಲೆ ಅದು. ಪೊಲೀಸರು ಕೊಟ್ಟಿರುವಂಥ ದಾಖಲೆಯನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಪೋಸ್ ಮಾಡಿದೆ. 2004, 2009, 2018ರಲ್ಲಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡಿದೆ. ಅದೇ 3 ಮುನ್ನೆಚ್ಚರಿಕೆ ಪ್ರಕರಣ ಅಂತೇಳಿ ಇವತ್ತು ಕೋರ್ಟ್ಗೆ ತಕರಾರು ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿರುವಂಥದ್ದು. ಇನ್ನು ಕರಸೇವಕ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ಅಸಲಿ ಸತ್ಯವನ್ನು ಬಿಚ್ಚಿಡುವಂಥ ಕೆಲಸಗಳಾಗ್ತಾ ಇದೆ. ಕರಸೇವಕ್ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಇವತ್ತು ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಭೇಟಿ ಕೊಟ್ಟಿದ್ರು. ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿರುವಂಥ ಶ್ರೀಕಾಂತ್ ಅವರ ನಿವಾಸ. ಶ್ರೀಕಾಂತ್ ಕುಟುಂಬಕ್ಕೆ ಮುತಾಲಿಕ್ ಅವರು ಧೈರ್ಯ ತುಂಬಿದ್ದಾರೆ. ಶ್ರೀಕಾಂತ್ ಅವರ ಪತ್ನಿ ಹಾಗೂ ಪುತ್ರನ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಂಬಂಧಿಕರ ಜೊತೆಯಲ್ಲೂ ಕೂಡ ಅವರು ಮಾತುಗಳನ್ನು ಆಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ, ಶ್ರೀರಾಮ ಸೇನೆ ಕೂಡ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕುಟುಂಬಸ್ಥರ ಜೊತೆ
ಮಾತುಕತೆಯನ್ನು ಕೂಡ ಆಡ್ತಾ ಇದ್ರು. ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆಯ ಮೂಲಕ ಕಾಂಗ್ರೆಸ್ಸು ನಾವು ಹಿಂದೂ ವಿರೋಧಿಗಳಿದ್ದೀವಿ ಅನ್ನುವಂಥದ್ದು ಸಿದ್ಧ ಮಾಡಿ ತೋರಿಸಿದರು. ಮಾನ್ಯ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಸಮಜಾಯಿಸಿ ಹೇಳ್ತಾ ಇದ್ದಾರೆ, ಅವರೊಬ್ಬ ಕ್ರಿಮಿನಲ್ ಇದ್ದಾನೆ ಅಂತೇಳಿ. ಶ್ರೀಕಾಂತ್ ಪೂಜಾರಿ ಕ್ರಿಮಿನಲ್ ಇದ್ದಾನೆ, 14 ಕೇಸ್ ಇದ್ದಾವೆ ಅಂತೇಳಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಕ್ರಿಮಿನಲ್ ಅಲ್ಲ, ಗುಂಡಾ ಅಲ್ಲ, ಕೇಸ್ಗಳೆಲ್ಲ ನಿರ್ದೋಷ ಆಗಿ ಕೋರ್ಟ್ ಬಿಡುಗಡೆ ಮಾಡಿದೆ. ಕ್ರಿಮಿನಲ್ಲೇ ಇದ್ದ, ಗುಂಡಾನೇ ಇದ್ದಿದ್ರೆ ಇಷ್ಟೊತ್ತಿಗೆ ಜೈಲಿನೊಳಗಡೆ ಇರ್ತಿದ್ರು. ಸೊ ನೀವು ಹಸಿ ಸುಳ್ಳನ್ನು ಹೇಳಿ ನಿಮ್ಮ ಹಿಂದೂ ವಿರೋಧಿಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಬತ್ತಲೆ ಆಗಿದ್ದೀರಿ. ಆಲ್ರೆಡಿ ಸಮಾಜದ ಎದುರುಗಡೆಗೆ ಹಿಂದೂ ವಿರೋಧಿ ಅಂಥೇಳಿ ಬತ್ತಲೆ ಆಗಿದ್ದೀರಿ. ಸೊ ಇನ್ನು ಏನಿದ್ರು ಅವನು ಬಿಡುಗಡೆ ಅಥವಾ ಈ ಕೇಸಿನ ಸಂಬಂಧಪಟ್ಟಂಥ ಮುಂದಿನ ಪ್ರಕ್ರಿಯೆ ಶಾಂತವಾಗಿ ಸಮಾಧಾನವಾಗಿ ಅದನ್ನು ಮುಗಿಸೋ ಹಾಗೆ ಪ್ರಯತ್ನ ಮಾಡಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಈ ಘಟನೆ ಆಗಬಾರ್ದಾಗಿತ್ತು. ನೋಡಿ, ಈಗ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ನವ್ರು ಹೇಳ್ತಿರುವಂಥದ್ದು ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರಂತೆ, ಬಿಜೆಪಿಯವರು ಹೇಳ್ತಿರುವಂಥದ್ದು ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಿದ್ದಾರಂತೆ. ರಾಜ್ಯದ ಜನತೆಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್. ನೋಡಿ, ಇವತ್ತು ಈ ಡಾಕ್ಯುಮೆಂಟ್ ಏನಿದೆಯಲ್ಲ, ಪ್ರಕಾಶ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ತೆಗೆದುಕೊಂಡು ರಿಪೋರ್ಟ್ ಮಾಡಿದ್ದಾರೆ. ಅವರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾರೆ. ನಮ್ಮ ರಿಪೋರ್ಟರ್, ಹುಬ್ಬಳ್ಳಿ ರಿಪೋರ್ಟರ್ ಪ್ರಕಾಶ್, ನೀವು ಆ ಕೇಸ್ಗಳನ್ನು ಅಷ್ಟು ಕೂಡ ಸ್ಟಡಿ ಮಾಡಿದ್ರಿ, ನೀವು ಪತ್ತೆ ಹಚ್ಚಿದ್ರಿ ಈ ಒಂದು ವಿಚಾರವನ್ನು. 3 ಕೇಸ್ಗಳಲ್ಲಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಕಳಿಸಿದ್ದಾರೆ ಅಂತ. ನಮ್ಮ ಪ್ರಶ್ನೆ ಇಷ್ಟೇ ಆಗಿತ್ತು, 3 ಬಾರಿ ಮುಚ್ಚಳಿಕೆಯನ್ನು ಬರೆದುಕೊಳ್ಳೋದಕ್ಕೆ ಠಾಣೆಗೆ ಬರ್ತಾರೆ. ಅದು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಪ್ರಕರಣ ದಾಖಲಾಗಿದೆ. ಶಹರ ಪೊಲೀಸ್ ಠಾಣೆಯಲ್ಲಿ ಒಂದೇ ಪ್ರಕರಣ ದಾಖಲಾಗಿದ್ದು ಪ್ರಕಾಶ್, ಬೇರೆ ಎಲ್ಲ ಕೇಸ್ಗಳು ದಾಖಲಾಗಿರುವಂಥದ್ದು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ. ಬೇರೆ ಸ್ಟೇಷನಲ್ಲಿ ಮುಚ್ಚಳಿಕೆಯನ್ನು ಬರೆಸ್ಕೊಳ್ಳೋದಕ್ಕೆ ಕರೆಸ್ಕೊಳ್ತಾರೆ, ಆದರೆ ಶಹರ ಪೊಲೀಸ್ ಠಾಣೆಗೆ ಮಾತ್ರ ಕರೆಸ್ಕೊಳ್ಳೋದಿಲ್ಲ. ಇದರ ಅರ್ಥ ಏನು? ಈಗ ಈ ಪ್ರಕರಣ ಯಾವ ರೀತಿಯಾಗಿ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ ಪ್ರಕಾಶ್? ಎಸ್ ನಾಗೇಂದ್ರ ಬಾಬು, ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಳೆದ 4 ದಿನಗಳಿಂದ ಸಾಕಷ್ಟು ಒಂದು ಅಸಮಾಧಾನ, ಆಕ್ರೋಶ ಏನು BJP ಕಾರ್ಯಕರ್ತರಿಂದ, BJP ನಾಯಕರಿಂದ, ಅದೇ ರೀತಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಂದ ಈ ಒಂದು ಅಸಮಾಧಾನ ಹೊರಹಾಕ್ತಾ ಇರತಕ್ಕಂಥದ್ದು. ನಿನ್ನೆಯೂ ಕೂಡ ಸಾಕಷ್ಟು ತೀವ್ರತರವಾದಂತಹ ಉಗ್ರವಾದಂಥ ಹೋರಾಟಕ್ಕೆ BJP ಇದೇ ಒಂದು ಶಹರ ಪೊಲೀಸ್ ಠಾಣೆ ಮುಂದುಗಡೆ ಸಾಕ್ಷಿಯಾಗಿತ್ತು. ಇದರ ನಂತರ ಅಂದರೆ ಇವತ್ತು ಶ್ರೀಕಾಂತ್ ಪೂಜಾರಿ ಅವರಿಗೆ ಬೇಲನ್ನು ನೀಡುವಂಥ ನಿಟ್ಟಿನಲ್ಲಿ ಏನು ಜಿಲ್ಲಾ ನ್ಯಾಯಾಲಯಕ್ಕೆ ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರಾಗಿರುವಂಥ ಸಂಜೀವ್ ಬಡಸ್ಕರ್ ಅವರು ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನು ಶಹರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಾರುತಿ ಆರ್ ಏನು ಇನ್ಸ್ಪೆಕ್ಟರ್ ಇದ್ದಾರೆ, ಇದಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಒಂದು ಕಡೆ ಸಾಕಷ್ಟು ಮತ್ತೆ ಈ ಪೊಲೀಸ್ ಅಧಿಕಾರಿಗಳು ಇದನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಪೊಲೀಸ್ ಅಧಿಕಾರಿಗಳ ನಡೆ ಮತ್ತು ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಾಕಷ್ಟು ಆಕ್ರೋಶ, ಸಾಕಷ್ಟು ಅಸಮಾಧಾನ BJP ನಾಯಕರಿಂದ, BJP ಕಾರ್ಯಕರ್ತರಿಂದ ಏನು ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಮತ್ತೆ ಜಾಮೀನಿಗಾಗಿ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಆ ಅರ್ಜಿ ಸಲ್ಲಿಸಿದ ನಂತರ ತಕರಾರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮತ್ತೆ ಪೊಲೀಸ್ ಅಧಿಕಾರಿಗಳು ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಪ್ರಮುಖವಾದಂಥ ಅಂಶವನ್ನು ಗಮನಿಸೋದಾದರೆ ಇವತ್ತು ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಒಂದು ಕ್ರೈಮ್ ರೆಕಾರ್ಡನ್ನು ಗಮನಿಸಿದರೆ ಕಳೆದ 2004, 2008, 2018 ಹೀಗೆ 3 ಬಾರಿ ಬೇರೆ ಅಂದರೆ ಶಹರ ಠಾಣೆ ಹೊರತುಪಡಿಸಿ ಬೇರೆ ಬೇರೆ ಠಾಣೆಗಳಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಅವರನ್ನು ಕರೆಸಿ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡಿರ್ತಾರೆ. ಈ ಮುಚ್ಚಳಿಕೆಯನ್ನು ಪತ್ರವನ್ನು ಬರೆಸ್ಕೊಂಡಾಗಿನಿಂದಲೂ ಸಹಿತ ತದನಂತರ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇದನ್ನೇ ಒಂದು ಪ್ರಶ್ನೆಯನ್ನು BJPಯ ನಾಯಕರು ಸಹ ಕೇಳ್ತಾ ಇರುವಂಥದ್ದು, BJPಯ ಕಾರ್ಯಕರ್ತರು ಸಹ ಕೇಳ್ತಾ ಇರುವಂಥದ್ದು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸಹ ಕೇಳ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸೋದಾದರೆ ಈವರೆಗೂ ಅಂದರೆ 3 ಬಾರಿ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡ್ರು ಸಹಿತ ಆವಾಗ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಲಿಲ್ಲ. ಈಗ ಸದ್ಯದ ಸಂದರ್ಭ ಅವರನ್ನು ಬಂಧನ ಮಾಡುವಂಥ ಪ್ರಮೇಯ ಯಾಕಿತ್ತು, ಇದರಿಂದ
ಯಾವ ಒಂದು ಕುಮ್ಮಕ್ಕಿಗೆ ಅಧಿಕಾರಿಗಳು ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ, ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಒಂದು ಕಡೆ ನಾಗೇಂದ್ರ ಬಾಬು, ಯಾಕಂದರೆ ಇಷ್ಟು 31 ವರ್ಷಗಳ ನಂತರ ಈ ಒಂದು ಕೇಸನ್ನು ಓಪನ್ ಮಾಡುವ ಮೂಲಕ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ನಡೆ ಸಾಕಷ್ಟು ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಯಾಕಂದರೆ 31 ವರ್ಷಗಳ ಕಾಲ ಅವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಡೆ ಕಾರಣವನ್ನು, ಅಂದರೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ನಾಯಕರು, ಈಗಾಗಲೇ ಕಾಂಗ್ರೆಸ್ನ ನಾಯಕರು, ಬಹುತೇಕ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈವರೆಗೂ ಲಾಂಗ್ ಪೆಂಡಿಂಗ್ ಕೇಸ್ ಅಡಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಲಾಗಿದೆ, ಅವರು ಈವರೆಗೂ ತಲೆಮರೆಸಿಕೊಂಡಿದ್ದರು ಅಂತಕ್ಕಂಥ ಒಂದು ಕಾರಣವನ್ನು ನೀಡಿ ಅವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಅವರನ್ನು ಬಂಧನ ಮಾಡಲಾಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಒಂದು ಕಡೆ BJPಯವರು ಕೇಳುವಂಥ ಪ್ರಶ್ನೆ ಏನಂದರೆ, ಲಾಂಗ್ ಪೆಂಡಿಂಗ್ ಕೇಸ್ ಇರೋದು ನಿಜ, ಆದರೆ ಈವರೆಗೂ 2004, 2008, 2018 ಹೀಗೆ 3 ಬಾರಿ ಶ್ರೀಕಾಂತ್ ಪೂಜಾರಿ ಅವರನ್ನು ಠಾಣೆಗೆ ಕರೆಸಿ, ಶಹರ ಪೊಲೀಸ್ ಠಾಣೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಠಾಣೆಗಳಲ್ಲಿ ಇರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡಿದ್ದಾರೆ. ಆದರೆ ಶಹರ ಪೊಲೀಸ್ ಠಾಣೆಗೆ ಮಾತ್ರ ಇದುವರೆಗೂ ಅವ್ರನ್ನ ಕರೆಸ್ಕೊಂಡಿರಲಿಲ್ಲ. ಇದೇ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಕೇವಲ ಇದು ರಾಮ ಜನ್ಮಭೂಮಿಗಾಗಿ ನಡೆದಂಥ ಹೋರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮುಂಚಿತವಾಗಿ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ, ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಒಳಗಾದ್ರ ಅಂತಕ್ಕಂಥ ಅನುಮಾನ ಸ್ಪಷ್ಟವಾಗಿ ಇದರಲ್ಲಿ ಗೋಚರವಾಗ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ.